ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕನ್ನಮಂಗಲ ಗ್ರಾಮದ ರೈತ ಶ್ರೀನಿವಾಸ್ ರೇಷ್ಮೆ ಬೆಳೆಗಾರರಾಗಿದ್ದು ಸಾವಯವ ಕೃಷಿಯನ್ನ ನೆಚ್ಚಿಕೊಂಡು ಸಮೃದ್ಧಿಯಾಗಿ ಬೆಳೆಯನ್ನ ಬೆಳೆದು ಶಿಡ್ಲಘಟ್ಟ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ 1 ಕೆಜಿ ಬೈ ಓಲ್ಟಿನ್ ಗೂಡು 778 ರುಗಳಿಗೆ ಮಾರಾಟ ಮಾಡಿ ಮಾದರಿಯಾಗಿದ್ದಾರೆ. ಕೋಲಾರದ ಗಿಡ್ಡಪ್ಪನಹಳ್ಳಿಯ ಚಾಕಿ ಕೇಂದ್ರದಲ್ಲಿ 150 ಮೊಟ್ಟೆ ಪಡೆದು ಚಾಕಿ ಮಾಡಿ ಉತ್ತಮ ಬೆಳೆಯನ್ನ ಮಾಡಿದ್ದಾರೆ. 140 ಕೆಜಿ ರೇಷ್ಮೆ ಗೂಡು ಉತ್ಪಾದನೆ ಮಾಡಿರುವ ರೈತ ಶ್ರೀನಿವಾಸ್ ಮಾರುಕಟ್ಟೆಯಲ್ಲಿ 778 ರುಗಳಿಗೆ ರೇಷ್ಮೆ ಗೂಡು ಮಾರಾಟ ಮಾಡಿ ಈ ವರ್ಷದಲ್ಲಿ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ರೇಷ್ಮೆ ಮತ್ತು ಹೈನುಗಾರಿಕೆಯನ್ನ ಮೆಚ್ಚಿಕೊಂಡು ಸಾವಿರಾರು ಜನ ಜೀವನ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ರೇಷ್ಮೆ ಗೂಡಿನ ಉತ್ಪಾದನೆಗೆ ಹಾಕಿರುವ ಬಂಡವಾಳ ಕೈಗೆಟುಕುತ್ತಿಲ್ಲ ಎಂದು ರೇಷ್ಮೆ ಬೆಳೆಗಾರರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಸರ್ಕಾರ ರೇಷ್ಮೆ ಬೆಳೆಗಾರರು ಬೆಳೆಯುವ ಗೂಡಿಗೆ ಬೆಂಬಲ ಬೆಲೆ ನೀಡಬೇಕೆಂಬ ಬೇಡಿಕೆಯೂ ಸಹ ಕೇಳಿಬಂದಿತ್ತು. ತಾಲೂಕಿನ ವಾತಾವರಣದಲ್ಲಿ ಏರುಪೇರು ಕಂಡುಬಂದರೂ ಸಹ ತನ್ನ ಶ್ರಮದಿಂದ ಶ್ರೀನಿವಾಸ್ ಎಂಬ ರೈತ ದ್ವಿತಳಿ ರೇಷ್ಮೆ ಗೂಡು ಬೆಳೆದು ಅತ್ಯಧಿಕ ದರಕ್ಕೆ ಮಾರಾಟ ಮಾಡಿ ಇತರೆ ರೇಷ್ಮೆ ಬೆಳೆಗಾರರು ಸಹ ಬೈ ಓಲ್ಟಿನ್ ತಳಿಯ ಗೂಡು ಬೆಳೆದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಲಹೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಕೆ ಅನಂತಕುಮಾರ್, ಅಸೋಸಿಯೇಷನ್ ಉಪಾಧ್ಯಕ್ಷರು. ಹಾಗೂ ಈ ದಿನ ಏನು ಬಯೋಟಿನ್ 778 ರೂಪಾಯಿಯನ್ನು ದರವನ್ನು ಕೊಟ್ಟಿದ್ದೇವೆ. ಹಾಗಾಗಿ ಒಳ್ಳೆಯ ಸೌಲಭ್ಯವನ್ನು ರೈತರಿಗೆ ಸಿಗ್ತಾ ಇದೆ. ಎಲ್ಲ ರೈತರು ಅದೇ ಥರ ಗೂಡನ್ನು ಬೆಳ್ಕೊಂಡು ಬಂದು ನಮಗೆ ಇನ್ನೂ ಒಳ್ಳೆ ರೇಟ್ ಕೊಡ್ತೀವಿ ಅಂತಂದು, ಒಳ್ಳೆ ಬೆಳೆಯನ್ನು ಬೆಳ್ಕೊಂಬಂದರೆ ಇನ್ನೂ ಒಂದು ಒಳ್ಳೆ ರೇಟ್ ಕೊಡ್ತೀವಿ ಅಂತಂದು ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಸೌಲಭ್ಯಗಳು ಈ ಮಾರ್ಕೆಟ್ ಒಳಗಡೆ ಇರೋದ್ರಿಂದ ದಯವಿಟ್ಟು ಎಲ್ಲ ಡೀಲರ್ಗಳು ಹಾಗೂ ನಮ್ಮ ರೈತ ಬಾಂಧವರು ಗೂಡನ್ನು ಮಾರ್ಕೆಟ್ಗೆ ಬರಬೇಕಾಗಿ ನಾನು ಅವರಲ್ಲಿ ಕಳಕಳಿಯಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಶಿಡ್ಲಘಟ್ಟ ತಾಲೂಕಿನಲ್ಲಿ 6700 ರೇಷ್ಮೆ ಬೆಳೆಗಾರರಿದ್ದಾರೆ. 7000 ಹೆಕ್ಟೇರ್ ಪ್ರದೇಶದಲ್ಲಿ ಹಿಪ್ಪು ನೇರಳೆ ಬೆಳೆಯಲಾಗುತ್ತಿದೆ. ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅತ್ಯಧಿಕ ರೇಷ್ಮೆ ಬೆಳೆಯುತ್ತಿದ್ದಾರೆ. ಇವತ್ತು ಶಿಡ್ಲಘಟ್ಟ ತಾಲೂಕಿನ ಕನ್ನಮಂಗಲ ಗ್ರಾಮದ ರೈತ ಶ್ರೀನಿವಾಸ್ ಎಂಬುವವರು ಈ ವರ್ಷದಲ್ಲಿ ಅತ್ಯಧಿಕ ರೇಷ್ಮೆ ಗೂಡು ಮಾರಾಟ ಮಾಡಿದ್ದಾರೆ. ಅವರಿಗೆ ಇಲಾಖೆಯಿಂದ ಹುಳು ಸಾಕಾಣಿಕೆ ಮನೆ ನಿರ್ಮಾಣ ಮಾಡಲು ಸಹಾಯಧನವನ್ನ ನೀಡಿದ್ದೇವೆ. ಹಿಪ್ಪು ನೇರಳೆ ಸೊಪ್ಪು ಬೆಳೆಯುವ ವಿಚಾರದಲ್ಲಿ ಸಹ ಅವರು ಮಾದರಿಯಾಗಿದ್ದಾರೆ ಎಂದರು. ಈ ದಿನ ಶಿಡ್ಲಘಟ್ಟ ಮಾರುಕಟ್ಟೆಯಲ್ಲಿ ದ್ವಿತಳಿ ಗೂಡಿನ ಗರಿಷ್ಠ ಬೆಲೆ 778 ರೂಪಾಯಿ ಆಗಿರುತ್ತದೆ. ರೈತರು ಬಂದು ಶ್ರೀನಿವಾಸ್ ಬಿನ್ ಕೋಮ್ ರಾಮಪ್ಪ, ಕನ್ನಮಂಗಲ, ಶಿಡ್ಲಘಟ್ಟ ತಾಲೂಕು. ಡೀಲರ್ಸ್ ಬಂದು ಎಂ ಫಕ್ರುದ್ದೀನ್ ಅವರು ಈ ಗೂಡನ್ನು ತೆಗೆದುಕೊಂಡಿರುತ್ತಾರೆ. ಹೇಳಿ ಸರ್. ಈ ವರ್ಷದಲ್ಲಿ ಈ ಒಂದು ಇದರಲ್ಲಿ ಅತ್ಯಧಿಕ ದರವಾಗಿದೆ ಎಂದು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೈತರು ಈ ಮಾರ್ಕೆಟಿಗೆ ಬಂದು ಅವರ ಗೂಡನ್ನು ಮಾರಾಟ ಮಾಡಿದಾಗ ತುಂಬ ಸಂತೋಷಪಟ್ಟು ನಮಗೆ ಅವ್ರನ್ನ ಒಂದು ಅನುಭವನ ನಮಗೆ ಹಂಚ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಾವು ಒಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸಿದ್ದೀವಿ. ದ್ವಿತಳಿ ಬೆಳೆ ಅಂದರೆ FC1 × FC1 ಅಂತ ಹೇಳ್ಬಿಟ್ಟು ಡಬಲ್ ಹೈಬ್ರಿಡ್ ಅಂತ, ಅದು 150 ಮೊಟ್ಟೆ ಚಾಕಿ ಪಡೆದು ಗಿಡ್ಡಪ್ಪನಹಳ್ಳಿ ಚಾಕಿ ಸಾಕಾಣಿಕೆ ಕೇಂದ್ರ ಕೋಲಾರದಿಂದ ಪಡೆದು ದ್ವಿತಳಿ ಗೂಡು ಉತ್ತಮ ಗೂಡು ಬೆಳೆದಿರ್ತವೆ. ಈ 137 ಕೆಜಿ ಇಳುವರಿ ಪಡೆದು 778 ರೂಪಾಯಿ ಉತ್ತಮ ಧಾರಣೆ ಪಡೆದು ಯಶಸ್ವಿ ಕಂಡಿರ್ತವೆ. ಈ ದ್ವಿತಳಿ ಗೂಡು ಬೆಳೆಯಲು ಯಾಕೆ ಉತ್ತೇಜನ ನೀಡ್ತೀವಿ ಅಂದರೆ, ನಮ್ಮ ಅಂತಾರಾಷ್ಟ್ರೀಯ ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ದ್ವಿತಳಿ ರೇಷ್ಮೆಗೆ ಹೆಚ್ಚಿನ ಬೇಡಿಕೆ ಇದೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ.